ಹೇಗಿದ್ದೀರಾ ಎಲ್ರು? ಹೆಣ್ಮಕ್ಳು ಚೆನ್ನಾಗಿ ಕಾಣಿಸ್ತಿದ್ದಾರೆ, ಗಂಡ್ಮಕ್ಳು ಒಂಚೂರು ಸೌಂಡ್ ಮಾಡ್ಬೋದಾ? ಹೇಗಿದ್ದೀರಾ ಎಲ್ರು? ಈಗ ಕಾರ್ಯಕ್ರಮ ಸ್ವಲ್ಪ ಹೊತ್ತಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ. ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ ಮೇಡಮ್. ಕಾರ್ಯಕ್ರಮ ಸ್ವಲ್ಪ ಹೊತ್ತಿನಲ್ಲಿ ಶುರು ಮಾಡ್ತಾ ಇದ್ದೀವಿ. ಆದರೆ ಅದಕ್ಕೂ ಮೊದಲು ಇವತ್ತೇನು ಕಾರ್ಯಕ್ರಮ ಅಂತ ಹೇಳ್ಬಿಡ್ತೀನಿ. ಒಂದು ವೇಳೆ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಮನೇಲಿ ಕೂತಿದ್ರೆ ಅವ್ರನ್ನೂ ಅಷ್ಟೊತ್ತಿಗೆ ಬರಕ್ಕೆ ಹೇಳಿ ಅಂತ ಹೇಳಿ. ಇನ್ನು 5 ನಿಮಿಷಗಳಲ್ಲಿ ನಾವು ಇವೆಂಟ್ ಶುರು ಮಾಡ್ತಿದ್ದೀವಿ. ಇವತ್ತು ನಡೀತಾ ಇರೋದು ನಮ್ಮ ನೀನಾಸಂ ಸತೀಶ್ ಅವರು, ಅದೇ ರೀತಿಯಾಗಿ ಸಪ್ತಮಿ ಅವರ ಜೋಡಿಯಾಗಿ ಬರ್ತಾ ಇರುವಂತಹ ದ ರೈಸ್ ಆಫ್ ಅಶೋಕ ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ಸ್ವಲ್ಪ ಹೊತ್ತಿನಲ್ಲೇ ನಡೆಯುತ್ತೆ. ನೀನಾಸಂ ಸತೀಶ್ ಅವರ ಡೈಲಾಗ್ಸ್ಗೆ, ಅವರ ಅಭಿನಯಕ್ಕೆ ಯಾರೆಲ್ಲ ಫ್ಯಾನ್ಸ್ ಇದ್ದೀರಾ? ಸೌಂಡ್ ಮಾಡ್ಬೋದಾ? ಯಾರು ಮಂಡ್ಯ ಹೈಕ್ಳು ಸೌಂಡೇ ಮಾಡ್ತಾ ಇಲ್ಲಪ್ಪ. ಇದೀಗ ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅನ್ನುವಂತಹ ಕಾರಣದಿಂದಾಗಿ ನಮ್ಮ ಕನ್ನಡದ ಸೂಪರ್ ಸ್ಟಾರ್ಗಳೆಲ್ಲರೂ ಈ ವೇದಿಕೆಗೆ ಬಂದು ಇವತ್ತು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ. ಟ್ರೈಲರ್ ಲಾಂಚ್ ಮಾಡ್ತಾ ಇರೋದು ನಮ್ಮ ಕನ್ನಡದ ಕನಸುಗಾರ ಕ್ರೇಜಿ ಸ್ಟಾರ್ ಯಾರು? ನಂಗೊತ್ತು, ಗಂಡು ಮಕ್ಳು ಎಷ್ಟು ಹೆಸರು ಹೇಳ್ತಾರಲ್ವ ಗೊತ್ತಿಲ್ಲ, ನಾವು ಹೆಣ್ಮಕ್ಳು ಅಂತ ಅವ್ರ ಹೆಸರು ಯಾವಾಗಲೂ ನೆನಪು ಮಾಡ್ಕೊತಾನೆ ಇರ್ತೀವಿ. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬಂದು ನಮ್ಮ ಟ್ರೈಲರ್ ಅನ್ನ ಲಾಂಚ್ ಮಾಡ್ತಾರೆ. ರವಿಚಂದ್ರನ್ ಸರ್ ಬರ್ತಾ ಇದ್ದಾರೆ. ಇನ್ನು ನಮ್ಮ ಸ್ಯಾಂಡಲ್ವುಡ್ ನ ಸಲಗ ಭೀಮಾ ದುನಿಯಾ ವಿಜಯ್ ಅವರು ಬರ್ತಾರೆ. ಅದೇ ರೀತಿಯಾಗಿ ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ಬರ್ತಾ ಇದ್ದಾರೆ. ಅವರ ಜೊತೆಗೆ ಸ್ಯಾಂಡಲ್ವುಡ್ ನ ದೂತ್ ಪೇಡ ದಿಗಂತ್ ಮಂಚಾಲಿ ಅವರು ಬರ್ತಾರೆ. ಹೆಣ್ಮಕ್ಳು ಅಲ್ಲೇ ಸ್ಟನ್ ಆಗ್ಬಿಟ್ರು. ಇನ್ನು ನಮ್ಮ ಪ್ರೀತಿಯ ಲೂಸ್ ಮಾದ ಯೋಗಿ ಅವರು ಬರ್ತಾರೆ ಸ್ವಲ್ಪ ಹೊತ್ತಿನಲ್ಲಿ. ಅದೇ ರೀತಿಯಾಗಿ ಶಿವರಾಜ್ ಕಿಯಾರ್ಪೇಟೆ ಅವರು ಬರ್ತಾರೆ. ವಸಿಷ್ಠ ಎನ್ ಸಿಂಹ ಅವರು ಬರ್ತಾ ಇದ್ದಾರೆ. ನಾಗಭೂಷಣ್ ಅವರು ಬರ್ತಾ ಇದ್ದಾರೆ. ಇವರೆಲ್ಲರನ್ನ ಕರ್ಕೊಂಡು ನೀನಾಸಂ ಸತೀಶ್ ಅವರು ಕೂಡ ಬರ್ತಾ ಇದ್ದಾರೆ. ನೀನಾಸಂ ಸತೀಶ್ ಅವರು ಸಪ್ತಮಿ ಗೌಡ ಅವರು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಜಾಯಿನ್ ಆಗ್ತಾರೆ. ಒಂದು ರೀತಿಯಲ್ಲಿ ಮ್ಯಾಜಿಕಲ್ ಮೂಮೆಂಟ್ಗೆ ನಾವೆಲ್ಲರೂ ಸ್ವಲ್ಪ ಹೊತ್ತಿನಲ್ಲಿ ಸಾಕ್ಷಿ ಆಗ್ತೀವಿ. ಯಾಕಂತ ಹೇಳಿದ್ರೆ ಕನ್ನಡದ ಸೂಪರ್ ಸ್ಟಾರ್ಗಳೆಲ್ಲರೂ ಜೊತೆಯಾಗಿ ಬಂದು ದ ರೈಸ್ ಆಫ್ ಅಶೋಕ ಸಿನಿಮಾದ ಟ್ರೈಲರ್ ಅನ್ನ ಲಾಂಚ್ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಖುಷಿಯ ವಿಚಾರ. ಇಲ್ಲಿ ಎಷ್ಟು ಜನರಿಗೆ ಹಾಡೋದಕ್ಕೆ ಬರುತ್ತೆ? ಸೌಂಡ್ ಮಾಡ್ಬೋದಾ? ಬನ್ನಿ ಪೂರ್ಣ, ಏನಾಗ ನಾಚ್ಕೋಬೇಡಿ, ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಪೂರ್ಣ ಅವರ ಅಭಿಮಾನಿಗಳಿದ್ರೆ ಒಂದು ಸ್ವಲ್ಪ ಸೌಂಡ್ ಮಾಡಿ ನೋಡೋಣ. ಡೈಲಾಗ್ ಕೇಳಿ. ಏನ್ ಪೂರ್ಣ ಇಷ್ಟ ಅಭಿಮಾನಿಗಳಿದ್ದಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಅಕ್ಕ ಅಂತೆ. ಓಕೆ, ಪೂರ್ಣ ಅವರು ಯಾವ ಹಾಡು ಹಾಡ್ತೀರಾ? ಪ್ರೀತಿಯಿಂದ ಶುರುವಾಗೋದು ಹಾಡ್ತೀರಾ ಅಥವಾ ಯಾವ್ದಾದ್ರು? ಯಾವ್ದಾದ್ರು ಓಕೆ, ನಿಮ್ಮ ಇಷ್ಟದ ಹಾಡನ್ನ. ಪ್ರೀತಿ ನೀನಿಲ್ಲದೇನಾ, ಪ್ರೀತಿ ನಿನ್ನೊಂದಿಗೆ ನನ್ನ ಬದುಕಿನಲ್ಲಿ. ಸೂಪರ್, ದಯವಿಟ್ಟು ಜೋರಾದ ಚಪ್ಪಾಳಿ. ಸಕ್ಕರ ಹಾಡಿದ್ರು ಪೂರ್ಣ, ಸೀರಿಯಸ್ ಆಗಿ. ಮೇಡಮ್ ಮಾಡ್ತೀರಾ? ಸೂಪರ್ ಮೇಡಮ್. ಪೂರ್ಣ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಸೀರಿಯಸ್ ಆಗಿ ವೆರಿ ಗುಡ್. ಮೇಡಮ್ ಒಂದು ಮೈಕ್ ಕೊಡ್ತೀರಾ ಪ್ಲೀಸ್? ಇನ್ನೊಂದು ಮೈಕ್. ಏನ್ ನಿಮ್ಮ ಹೆಸರು ಮೇಡಮ್? ಸುಮಿತ್ರಾ ಮೇಡಮ್ ನಿಂತ್ಕೋಬೋದಾ? ಸುಮಿತ್ರಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯಿಂದ ಹಾಡಾಡ್ತೀರಾ ಅಥವಾ ಬೇರೆ ಹಾಡ? ಪ್ರೀತಿಯಿಂದನಾ? ರಾಜ್ಕುಮಾರ್ ಸರ್ ಹಾಡ? ಸೂಪರ್. ಅಣ್ಣ ಅವರ ಹಾಡು ಬರ್ತಾ ಇದೆ, ದಯವಿಟ್ಟು ಜೋರಾದ ಚಪ್ಪಾಳಿ ಮೇಡಮ್ಗೆ. ಆ ಮೈಕ್ ಒಂಚೂರು ಹತ್ರ ಹಿಡ್ಕೋಬೇಕು ನೀವು. ಒಂಚೂರು ವಾಲ್ಯೂಮ್ ಕೊಡ್ತೀರಾ ಅವ್ರ ಮೈಕ್ಗೆ ಪ್ಲೀಸ್? ವಾಲ್ಯೂಮ್ ಕೊಡಿ ಮೇಡಮ್. ಒಮ್ಮೆ ಮಾತಾಡಿ ನೋಡೋಣ.
ಯಾವ ಹಾಡು ಆಡ್ತಿದ್ದೀರಾ? ಮೈಕ್ ಹೇಳ್ಬೇಕು ನೀವು. ಸೋಜುಗಾದ. ರೆಡಿ? ಚಂದು ಒಂದು ಚಪ್ಪಾಳೆ ದಯವಿಟ್ಟು. ನೀವು ಹಾಡಿದ್ರೆ ಸಾಕು. ಮಾದೇವ 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 ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದವರೆ ಮುಂದವರೆ ಮತ್ತೆ ತಾವಣಿ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರ ತೊಳಸಿದಳವ ಮಾಧವನ ಪೂಜೆಗೆ ಬಂದ್ಯೋ ಮಾಧವನಿ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚಂದ್ರ ಅವರೇ. ಸ್ವಾಗತ. ನಾನು ನಿರೂಪಕಿ ಶಮೀರಾ ಬೆಳವಾಡಿ. ಮೊದಲನೇದಾಗಿ ರೈಸ್ ಆಫ್ ಅಶೋಕ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಹೆಮ್ಮೆಯ ಕನ್ನಡ ಚಲನಚಿತ್ರರಂಗದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಪ್ರೀತಿಯ ಸ್ವಾಗತ ಸರ್. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಲೂಸ್ ಮಾಡ ಯೋಗಿ ಸರ್. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಕಿ ವೆಲ್ಕಮ್ ಸರ್. ಅದೇ ರೀತಿಯಾಗಿ ನಮ್ಮ ಸಿನಿಮಾಗೆ ಪ್ರೀತಿಯನ್ನು ಕೊಡೋದಕ್ಕೆ ಬಂದಿದ್ದಾರೆ ಕಂಚಿನ ಕಂಠದ ನಾಯಕ ವಸಿಷ್ಠ ಎನ್ ಸಿಂಹ ಅವರನ್ನ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು. ಪ್ರೀತಿಯ ಸ್ವಾಗತ ಸರ್. ಅದೇ ರೀತಿಯಾಗಿ ಅವರಿಬ್ಬರಲ್ಲಿ ನಗು ಇರುತ್ತೆ. ಇಬ್ರು ಕೂಡ ಜೊತೆಯಲ್ಲಿದ್ದಾರೆ. ಮೊದಲನೇದಾಗಿ ದಯವಿಟ್ಟು ಜೋರಾದ ಚಪ್ಪಾಳೆ ಟಗರು ಪಲ್ಯ ಖ್ಯಾತಿಯ ನಮ್ಮ ನಾಗಭೂಷಣ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಕಿ ವೆಲ್ಕಮ್ ಸರ್. ಅದೇ ರೀತಿಯಾಗಿ ನಮ್ಮ ಮಂಡ್ಯ ಹೈದ ನಮ್ಮೆಲ್ಲರ ಪ್ರೀತಿಯ ಶಿವರಾಜ್ KR ಪೇಟಿ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ನಮ್ಮೊಂದಿಗಿದ್ದಾರೆ ನಮ್ಮ ಸಿನಿಮಾದ ನಟನಾಗಿ ಮಾತ್ರ ಅಲ್ಲ ನಿರ್ಮಾಪಕನಾಗಿ ಕೂಡ ನಮ್ಮೆಲ್ಲರ ಪ್ರೀತಿಯನ್ನ ಮತ್ತೊಮ್ಮೆ ಪಡೆಯೋದಕ್ಕೆ ಬಂದಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಸಂಪತ್ ಮೈತ್ರಿಯೇ ಸರ್. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದೀವಿ. ಹಾರ್ಟ್ಲಿ ವೆಲ್ಕಮ್ ಸರ್. ಯಶ್ ಶೆಟ್ಟಿ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ದೇವನೂರು ಚಂದ್ರ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದೀವಿ. ಇದೀಗ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನ ಹೇಳ್ತಾ ಎಲ್ಲ ಸಿನಿ ಪ್ರೇಮಿಗಳು ಬಂದಿದ್ದೀರಾ. ನಿಮಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ವಿ. ದ ರೈಸ್ ಆಫ್ ಅಶೋಕ ಫೆಬ್ರವರಿ 27ನೇ ತಾರೀಕು ತೆರೆ ಮೇಲೆ ಬರೋದಕ್ಕೆ ಸಿದ್ಧವಾಗಿರುವಂತಹ ಸಿನಿಮಾ. ಈಗಾಗಲೇ ನಮ್ಮ ಸಿನಿಮಾದ ಹಾಡುಗಳಿಗೆ ನೀವೆಲ್ಲರೂ ಪ್ರೀತಿಯನ್ನ ಕೊಟ್ಟಿದ್ದೀರಾ. ನಮ್ಮ ಮ್ಯೂಸಿಕ್ ಅನ್ನ ನೀಡಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಅವರು. ದಯವಿಟ್ಟು ಅವ್ರಿಗೊಮ್ಮೆ ದೊಡ್ಡ ಚಪ್ಪಾಳೆ. ಪೂರ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ದ ರೈಸ್ ಆಫ್ ಅಶೋಕ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡೋದಕ್ಕೂ ಮೊದಲು ನಮ್ಮ ಸಿನಿಮಾ ಈಗಾಗಲೇ ಸಿನಿಮಾದ ನಿರ್ಮಾಪಕರು ವೃದ್ಧಿ ಕ್ರಿಯೇಷನ್ಸ್ ನಿಂದ ವರ್ಧನ್ ಹರಿ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಿರ್ಮಾಪಕರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ವೃದ್ಧಿ ಕ್ರಿಯೇಷನ್ಸ್ ಇದರ ನಿರ್ಮಾಪಕರಾಗಿರುವಂತಹ ವರ್ಧನ್ ಹರಿ ಅವರು. ಅದೇ ರೀತಿಯಾಗಿ ನಮ್ಮ ಸಿನಿಮಾಟೋಗ್ರಾಫರ್ ಲವಿತ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. DOP ಲವಿತ್ ಅವರು ದಯವಿಟ್ಟು ಬರಬೇಕು. ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಸರ್. ಕೊರಿಯೋಗ್ರಾಫರ್ ಸಂತೋಷ್ ಶೇಖರ್ ಅವರು ದಯವಿಟ್ಟು ಬಂದಿದ್ರೆ ವೇದಿಕೆಗೆ ಬರಬೇಕು ಅಂತ ನಿಮ್ಮನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀವಿ. ಮಾದೇವ್ ಬನ್ನಿ.
ಇಲ್ಲ ಪರವಾಗಿಲ್ಲ. ಚಂದ್ರು ಚಂದ್ರು ಮಾದೇವು ಸಂಪತ್ ನಮ್ಮವರೆಲ್ಲ ಬನ್ನಿ. ಸಂಪತ್ ಮೈತ್ರಿ ಸರ್ ದಯವಿಟ್ಟು ಜಾಯ್ನ್ ಆಗಿ ದೇವು. ವಿನಂತಿಸ್ತಾ ಇದ್ದೀನಿ. ಬನ್ನಿ ಬನ್ನಿ. ಯಶ್ ಶೆಟ್ಟಿ, ಯಶ್ ಎಲ್ಲಿದೆಯಾ? ಓಕೆ ಎಲ್ಲರೂ ಎರಡು ಮಾತಾಡ್ಬೇಕು. ಎಸ್, ಮೊದಲನೇದಾಗಿ ನಿರ್ಮಾಪಕರಿಂದ ಶುರು ಮಾಡ್ತಾ ಇದ್ದೀವಿ. ಎಸ್ ಸರ್, ಪ್ಲೀಸ್ ದಯವಿಟ್ಟು ಮುಂದೆ ಬರಬೇಕು. ಇದೀಗ ಫೆಬ್ರವರಿ 27ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸತೀಶ್ ಸರ್ ಜೊತೆಯಾಗಿ ನಿರ್ಮಾಣವನ್ನ ಮಾಡ್ತಾ ಇದ್ದೀರಾ. ದ ರೈಸ್ ಆಫ್ ಅಶೋಕ ಬಗ್ಗೆ ನಿಮ್ಮ ಮಾತು ದಯವಿಟ್ಟು. ಇವತ್ತು ಎಲ್ರಿಗೂ ನಮಸ್ಕಾರ. ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಸಿನಿಮಾ 27ನೇ ತಾರೀಕು ಕನ್ನಡ, ತೆಲುಗು, ತಮಿಳು 3 ಲ್ಯಾಂಗ್ವೇಜಲ್ಲಿ ಕರ್ನಾಟಕ, ತೆಲಂಗಾಣ, ಆಂಧ್ರ ಮತ್ತು ತಮಿಳ್ನಾಡಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ನಮಗೆ ಎಲ್ಲಿ ಈ ಸಿನಿಮಾನ ನಾವು ಅದ್ಭುತವಾಗಿ ಮೂಡಿಬಂದಿದೆ ಅಂತ ನೋಡಿದವರೆಲ್ಲ ಹೇಳಿದ್ರು. ಅಂದರೆ ನಮ್ಮ ಡಿಸ್ಟ್ರಿಬ್ಯೂಟರು KVN ಸುಪ್ರೀತ್ ಸರ್ ಅವರು ಫಸ್ಟ್ ನೋಡಿದ್ರು, ಸಿನಿಮಾ ಚೆನ್ನಾಗಾಗಿದೆ, ನಾನು ರಿಲೀಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಅಲ್ಲಿ ತೆಲುಗುನಲ್ಲೂ ಅಷ್ಟೇ, ಹೈದರಾಬಾದ್లో ಅವರೇ ನೋಡಿ ನಾವೇ ಇದನ್ನು 150ಇಂದ 200 ಥಿಯೇಟ್ರಿಗೆ ರಿಲೀಸ್ ಮಾಡಿಕೊಡ್ತೀವಿ, ನಮ್ಮ ದುಡ್ಡು ಖರ್ಚು ಮಾಡಿ ಅಂತ ಹೇಳಿ ಅವರೇ ಮುಂದೆ ಬಂದು ಇದನ್ನು ಅಲ್ಲಿ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಚೆನ್ನೈಯಲ್ಲೂ ಅಷ್ಟೇ, ಅವ್ರು ಇಲ್ಲಿ ಬಂದಿದ್ದರು, ಇಲ್ಲಿ ಬಂದು ನೋಡಿಬಿಟ್ಟು ನಾವು 100ರಿಂದ 125 ಥಿಯೇಟ್ರಲ್ಲಿ ರಿಲೀಸ್ ಮಾಡಿಕೊಡ್ತೀವಿ ಅಂತ ತುಂಬ ಖುಷಿಯಿಂದ ಹೇಳಿ ಅವರು ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿದ್ದು, ಅಂದರೆ ಕಂಟೆಂಟ್ನ ತುಂಬ ಚೆನ್ನಾಗಿ ಪ್ರಚಾರ ಮಾಡಿರೋದ್ರಿಂದ ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಅವರು ಸಪ್ತಮಿ ಮೇಡಮ್ ಅಂತೂ ನಾವು ಶೂಟಿಂಗ್ ಮುಗಿದ ಮೇಲೆ ಡಿಸ್ಕನೆಕ್ಟ್ ಆಗ್ತೀರಾ ನಮ್ಮ ಜೊತೆ ಸೇರಿಕೊಂಡು ಪ್ರತಿ ಹಂತದಲ್ಲೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸತೀಶ್ ಸರ್ ಅಷ್ಟೇ ನಮ್ಮ ಸಿನಿಮಾ ಓಕೆ ಸರ್. ಇವಾಗ ಇನ್ನೇನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ, ಇನ್ನೇನು ಮಾತಾಡೋಕ್ಕಾಗಲ್ಲ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಿಮಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ನಮ್ಮ ಸಿನಿಮಾದ ಸಂಗೀತ ನಿರ್ದೇಶಕರು ಒನ್ಸ್ ಅಗೇನ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಪೂರ್ಣಚಂದ್ರ ತೇಜಸ್ವಿ ಸರ್ ಹಾಡುಗಳು ಆಲ್ರೆಡಿ ಜನರೆಲ್ಲರೂ ಇಷ್ಟಪಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಮಾತು. ಸೊ ಎಲ್ಲರಿಗೂ ನಮಸ್ಕಾರ. ನಾವು ಫಿಲಮ್ ಶುರು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ರಿಲೀಸ್ ಆಗುತ್ತೆ ಅನ್ನೋ ಕಲ್ಪನೆನೇ ಇರಲಿಲ್ಲ. ಇವತ್ತಿನ ದಿನ ರವಿಚಂದ್ರನ್ ಸರ್, ನಮ್ಮ ಯೋಗಿ ಸರ್, ನಾಗಭೂಷಣ್, ಶಿವರಾಜ್, ಸಿಂಹ ಸರ್, ವಿಜಯ್ ಸರ್, ಈ ಥರ ಎಲ್ಲರೂ ಬಂದು ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ರಿಲೀಸ್ ಮಾಡ್ಕೊಡ್ತಿದ್ದೀರಾ. ಸೊ ಸಿನಿಮಾ ಬಗ್ಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇಟ್ಕೊಂಡು ಬರ್ತಾ ಇದ್ದೀವಿ. ನೀವೆಲ್ಲರೂ ಖಂಡಿತ ಖುಷಿ ಪಡ್ತೀರಾ. ಸಿನಿಮಾ ಥಿಯೇಟರ್ನಲ್ಲಿ 22ನೇ ತಾರೀಕು ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಚಂದ್ರು ಸರ್ ದಯವಿಟ್ಟು ಮಾತನಾಡಬೇಕು. ಎಸ್ ಸರ್, ಪ್ಲೀಸ್ ಎರಡು ಲೈನ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ರೈಸ್ ಆಫ್ ಅಶೋಕ ಪ್ರೀತಿ, ನಿಷ್ಠೆ, ಶ್ರಮ, ದುಃಖ, ದುಮ್ಮಾನ ಇದೆಲ್ಲದು ಒತ್ತುಗೂಡಿದ ರಿಸಲ್ಟ್ ಇದು. ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಂಟೆಂಟ್ ಆಗಿದೆ. ಮುಖ್ಯವಾಗಿ ಪ್ರೊಡ್ಯೂಸರ್ಗೆ, ಸತೀಶ್ ಸರ್ಗೆ, ಇಡೀ ತಂಡಕ್ಕೆ ಈ ಸಿನಿಮಾ ವೆರಿ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿರೋದಿಲ್ಲ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಕನ್ನಡಿಗರು ಕಂಟೆಂಟ್ ಇರೋ ಸಿನಿಮಾನ, ಕಮರ್ಷಿಯಲ್ ಸಿನಿಮಾನ ಯಾವತ್ತೂ ಕೈ ಬಿಡಲ್ಲ ಅಂತ ನಂಬಿದ್ದೀನಿ. ಖಂಡಿತ ನಿಮಗೆ ಈ ಸಿನಿಮಾ ಮೋಸ ಮಾಡೋದಿಲ್ಲ, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಗೆಲ್ಲಿಸಿ, ಪ್ರೋತ್ಸಾಹಿಸಿ, ಇನ್ನೊಂದಷ್ಟು ಒಳ್ಳೆ ಸಿನಿಮಾಗೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಜೈ ಕನ್ನಡಿಗ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ನೀವೊಂದು ಎರಡು ಮಾತು ಪ್ಲೀಸ್ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಾಲಿಪಳ್ಳಿ ಮಾದೇವ ಅಂತ. ನಾನು ಸುಮಾರು 10-12 ವರ್ಷದ ಹಿಂದೆ ಸತೀಶ್ ಅವರು ತಂದೆ ಪಾತ್ರ ಮ್ಯೂಸಿಕ್ದಲ್ಲಿ ಮಾಡಿದ್ದೆ. ಈಗ ಸಪ್ತಮಿಗೌಡರ ತಂದೆ ಪಾತ್ರ ಮಾಡಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಮಂಡ್ಯದ ನೀನಾಸಂ ಸತೀಶ್ ಅವರು. ನಾನು ಮಂಡ್ಯದವರೇ, ಶ್ರೀರಂಗಪಟ್ಟಣ ತಾಲೂಕು ಲಾಲಿಪಳ್ಳಿ ಅಂತ ನಮ್ಮ ಹಳ್ಳಿಯಿಂದ. ಅವರಿಂದ ಇವತ್ತು 12 ವರ್ಷದ ಮೇಲೆ ನಾನು ಸಪ್ತಮಿಗೌಡರ ತಂದೆ ಪಾತ್ರ ಮಾಡ್ತಾಯಿದ್ದೀನಿ. ಈ ಅವಕಾಶ ಕೊಡೋದಕ್ಕೆ ಪ್ರೊಡ್ಯೂಸರ್ಗೆ ಮತ್ತು ಜೊತೆಯಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸಂಪತ್ ಸರ್, ನೀವು ಮಾತಾಡಿಲ್ಲ, ನನಗೆ ನೆನಪಿದೆ. ನಮಸ್ಕಾರ. ಒಂಚೂರು ಹತ್ರ. ಎಸ್ ಸರ್. ಎಲ್ರಿಗೂ ಥ್ಯಾಂಕ್ ಯು. ಸ್ವಾಗತ ಭಾಷಣಕ್ಕೂ ಮೊದಲೇ ಧನ್ಯವಾದ ಸಮರ್ಪಣೆ ಮಾಡಿಬಿಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.
ವಿಜಯ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಹಾರ್ಟ್ಲಿ ವೆಲ್ಕಮ್ ನಿಮಗೂ ಕೂಡ. ಇದೀಗ ಇಲ್ಲಿರೋರೆಲ್ಲರೂ ಒಂಚೂರು ಕ್ಲಿಯರ್ ಮಾಡಬೇಕು ಪ್ಲೀಸ್ ಸರ್. ದ ರೈಸ್ ಆಫ್ ಅಶೋಕ ಸ್ವಲ್ಪ ಹೊತ್ತಲ್ಲಿ ಟ್ರೈಲರ್ ಲಾಂಚ್ ಆಗುತ್ತೆ. 27ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದೆರಡು ಮಾತು ಪ್ಲೀಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಬಂದಕ್ಕೆ ತುಂಬ 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 ಸಂತೋಷ. ನಮ್ಮ ರೈಸ್ ಆಫ್ ಅಶೋಕ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನಾವೆಲ್ಲ ತುಂಬ ಖುಷಿಪಟ್ಟು ತುಂಬ ಡೆಡಿಕೇಶನಿಂದ ಈ ಮೂವಿನ ಮಾಡಿದ್ದೀವಿ. ಸಾಕಷ್ಟು ಅಡೆತಡೆಗಳು ಬಂದಿದ್ದಾವೆ, ಸಾಕಷ್ಟು ತೊಂದರೆಗಳು ಬಂದಿದ್ದಾವೆ. ಯಾವುದನ್ನು ಎಲ್ಲೂ ಕೂಡ ಕಮ್ಮಿ ಆಗದಂತೆ ನಮ್ಮ ಪ್ರೊಡ್ಯೂಸರ್ ವರ್ಧನ್ ಅವರು ಹಾಗೆ ನಮ್ಮ ಸತೀಶ್ ಅಣ್ಣ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ನಮ್ಮ ಇಂಡಸ್ಟ್ರಿ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ, ಕಲೀಗ್ಸ್ ಎಲ್ಲ ಬಂದಿದ್ದಾರೆ. ಅವರಿಗೆಲ್ಲ ಅವ್ರು ಮಾತಾಡ್ತಾರೆ, ನಾವೆಲ್ಲ ದೊಡ್ಡವರೆಲ್ಲ ಮಾತಾಡೋಷ್ಟು. ಸೊ ಮೂವಿ ತುಂಬ ಚೆನ್ನಾಗಿದೆ. ಇದೇ 27ಕ್ಕೆ ರಿಲೀಸ್ ಆಗ್ತಿದೆ ಫೆಬ್ರಿಗೆ. ಸೊ ಎಲ್ಲರೂ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು. ಇದು ನಾವು 2.5 ವರ್ಷದಿಂದ ಮಾಡಿದಂಥ ಪ್ರಾಜೆಕ್ಟು. ಕಷ್ಟಪಟ್ಟು ಮಾಡಿದ್ದೀವಿ, ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ ಅಂತೆಲ್ಲ ಹೇಳಲ್ಲ. ಯಾಕಂದ್ರೆ ಈಗ ಬರ್ತಾ ಇದೆ, ಎಲ್ಲರೂ ಕಷ್ಟಪಡಲೇಬೇಕು ಸಿನಿಮಾ ಅಂತಂದಮೇಲೆ. ಕಷ್ಟ ಇಲ್ಲದೆ ಯಾವುದು ಈಸಿಯಾಗಿ ಆಗಲ್ಲ. ಬಟ್ ಹಾರ್ಟ್ಲಿ ವೆಲ್ಕಮ್. ರವಿ ಸರ್ ಹೇಳಿದ ಒಂದೇ ಮಾತಿಗೆ ಬೈಕೊಂಡು ಒಪ್ಕೊಂಡು ಬಂದು ನಿಂತಿದ್ರೆ ಇಲ್ಲಿ ನಮ್ಗೆ ಆಶೀರ್ವಾದ ಮಾಡೋದಕ್ಕೆ. ಯಾಕಂದರೆ ನೀವು ನನ್ನ ತಂದೆ ಸಮಾನ. ಅದು ಯಾಕೆ ಅಂತ ನಾನು ಮೇನಲ್ಲಿ ಹೇಳ್ತೀನಿ, ಅದು ಯಾಕೆ ಅಂತ ರಿವೀಲ್ ಮಾಡ್ತೀವಿ. ಆ್ಯಂಡ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ. ವಿಜಯ್ ಸರ್ ಆ್ಯಂಡ್ ನಿಮಗೂ ಅಷ್ಟೇ ಒಂದು ಕಾಲಿಗೆ ನಾ ಬರ್ತೀನಿ ಬಿಡಪ್ಪ, ಯಾಕಪ್ಪ ಟೆನ್ಷನ್ ಮಾಡ್ಕೊಡೋ ನೀನು, ನಾ ಬರ್ತಾ ಇದ್ದೀನಿರಪ್ಪ ಅಂತ ಇಲ್ಲೂ ಟೆನ್ಷನ್ ಕೊಟ್ಟರೆ ಬರ್ತಾ ಇದ್ದೀನಿ ಅಂತ. ಆದರೂ ಆಲ್ವೇಸ್ ಆ ಟೆನ್ಷನ್ ನಮ್ಗೆ ಯಾವಾಗಲೂ ಕೊಡ್ತಾ ಇರ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲರೂ ಇರೋದು ಯೋಗಿ, ಅವ್ನು ನನ್ನ ಗೆಳೆಯ. ಆಲ್ವೇಸ್ ಅವ್ನು ಹೇಳಿದ್ರೆ ಸಾಕಾಯ್ತು ಬರ್ತೀನಿ ಬಿಡ್ಲ ಮಗ, ತಲೆ ಕೆಡಿಸ್ಕೊಂಡು ಮಾಡೋ ಅನ್ನೋ ಗೆಳತನ. ಒಳ್ಳೇದಾಗಲಿ ಕಣೋ ನಿನಗೆ ಅಂತ ತುಂಬ ಹಾರ್ಟ್ಲಿ ನನಗೆ ವಿಶ್ ಮಾಡಿದಂಥ ಗೆಳೆಯ. ಆ್ಯಂಡ್ ದಿಗಿ ಆಲ್ಸೋ ನನ್ನ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಶುರು ಮಾಡಿದಾಗ ಅವ್ನ ಜೊತೆಗೆ ನನ್ನ ಮನಸಾರಿನಲ್ಲಿ ಅಲ್ಲಿಂದ ಒಂದು ಗೆಳತನ ನಂದು ಒಂದು ಇದೆ. ಆ್ಯಂಡ್ ಈಸ್ ವೆರಿ ಸ್ವೀಟ್ ಪರ್ಸನ್. ನಮ್ಮ ವಶಿಷ್ಠ ಅವನು ಅಷ್ಟೇ ಬರೀ ಹಾರ್ಟ್ಲಿ ಅವನು ತುಂಬ ಒಳ್ಳೇದಾಗಬೇಕು ಅಂತ ಯಾವಾಗಲೂ ನನ್ನ ಬಗ್ಗೆ ಮಾತಾಡುವಂಥ ಗೆಳೆಯ, ತುಂಬ ಹತ್ತಿರದಲ್ಲೇ ಇರುವಂಥ ಗೆಳೆಯ. ಹಾಗೆ ನಮ್ಮ ನಾಗಭೂಷಣ್ ಆಗ್ಬೋದು, ಶಿವರಾಜ್ ಕೇರಿಪೇಟೆ ಆಗ್ಬೋದು, ಆ್ಯಂಡ್ ಎಲ್ರಿಗೂ. ಆಮೇಲೆ ನಮ್ಮ ತಂಡ, ಒಟ್ಟಾರೆ ತಂಡ ನನ್ನ ಜೊತೆಗೆ 2.5 ವರ್ಷಗಳ ಕಾಲ ಜರ್ನಿ ಮಾಡಿದ್ದೀರಾ. ಆ್ಯಂಡ್ ಇದೊಂದು ಸಿನಿಮಾ ತಯಾರು ಮಾಡೋದಕ್ಕೆ, ಜನರ ಮುಂದೆ ಇಡೋದಕ್ಕೆ 27ನೇ ತಾರೀಕು ನಾವು ಬರ್ತಾ ಇದ್ದೀವಿ. ಆ್ಯಂಡ್ ನೀವೆಲ್ಲ ಸಾಂಗ್ ನೋಡಿದ್ದೀರಾ. ಇವತ್ತು ರವಿ ಸರ್ ಮತ್ತು ಧ್ವನಿವೇದಿ ಸರ್ ಮತ್ತು ಎಲ್ಲ ಗೆಳೆಯರು ಟ್ರೈಲರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಒಂದು ನನಗೆ ಹೆಮ್ಮೆ. ಯಾಕೆಂದ್ರೆ ನಾನು ಏನು ಸಂಪಾದನೆ ಮಾಡಿದ್ದೀನಿ ಅಂತ ನೋಡಿದ್ರೆ, ಇವತ್ತು ಯೋಚನೆ ಮಾಡಿದ್ರೆ ಇಷ್ಟು ಜನರು ಸ್ನೇಹಿತರು ನನಗೋಸ್ಕರ ಬಂದು ನಿಂತ್ಕೊಂಡಿದ್ದಾರೆ. ನನ್ನ ಕಷ್ಟ ಕಾಲದಲ್ಲಿ ಈ ಸಿನಿಮಾ ಗೆಲ್ಲಬೇಕು, ಒಳ್ಳೇದಾಗಲಿ ಸತೀಶನ್ಗೆ ಅಂತ ಬಂದಿರೋದು. ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್. ನಿಮ್ಗೆ ಎಲ್ಲರೂ ನಾನು ಅದನ್ನು ವಾಪಸ್ ತೀರ್ಸೋಕ್ಕಾಗಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಪ್ತಮಿ ಅಫ್ಕೋರ್ಸ್ ಈ ಸಿನಿಮಾಗೆ ನಾನೇ ಹೆಂಗೆ ಹೀರೋನೋ, ಸಪ್ತಮಿ ಅವರು ಹೀರೋನೇ. ಯಾಕೆಂದರೆ ಸಿನಿಮಾ ಶೂಟಿಂಗ್ ಅಷ್ಟೇ ಬರಲಿಲ್ಲ ಅವರು, ಪ್ರತಿಯೊಂದು ಪ್ರಮೋಷನ್ ಕರ್ನಾಟಕದ ಮೂಲೆ ಮೂಲೆಗೂ, ಚೆನ್ನೈ, ಹೈದರಾಬಾದು ಎಲ್ಲ ಕಡೆ ನನ್ನ ಜೊತೆ ನಿಂತ್ಕೊಂಡು ಎಲ್ಲ ಪ್ರಮೋಷನ್ ಪ್ರತಿಯೊಂದು ಈವೆಂಟ್ಗೂ ಬಂದಿದ್ದೀರಾ. ನಿಮ್ಗೆ ಒಳ್ಳೇದಾಗಬೇಕು. ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ಆ್ಯಂಡ್ ಎಲ್ಲರೂ ನಮ್ಮ ಜೊತೆ ನಿಂತಿದ್ದಾರೆ. ಫ್ಯಾಮಿಲಿ ಫುಲ್ಲು. ಫಸ್ಟ್ ಸಿನಿಮಾ ನೋಡಿದವರು ಅವರೇ, 4 ಜನ. ಅವರೇ ನಮ್ಗೆ ಧೈರ್ಯ ಕೊಟ್ಟಿದ್ದು. ಅವ್ರು ಧೈರ್ಯ ಕೊಟ್ಟು ನನಗೆ ಇಲ್ಲ ಈ ಸಿನಿಮಾ ಮಾಡಿ ಆಗುತ್ತೆ, ಸಖತ್ತಾಗಿದೆ ಅಂತ ಹೇಳಿದ್ದು ಅವರನ್ನೇ ಫಸ್ಟು. ಅದಾದ್ಮೇಲೆ ನಾನು ಒಂದು ಸ್ಟೋರಿ ಕಟ್ ಮಾಡಿಕೊಂಡು ತೆಲುಗು ತಮಿಳವ್ರಿಗೆ ತೋರಿಸ್ದೆ. ಈ ಸಿನಿಮಾನ ತೆಲುಗು ತಮಿಳಲ್ಲಿ ಮಾಡ್ತೀನಿ ಅಂತ ಊರು ತುಂಬ ಹೇಳ್ಕಡೆ ಬರ್ತಾ ಇದೆ. ಎಲ್ಲರೂ ನಗ್ತಿದ್ರು, ಇವ್ನಿಗೇನು ಹುಚ್ಚಿಡ್ಬಿಟ್ಟೈತೆ, ಇವನಿಗೆ ಮೆಂಟ್ಲಾಗ್ಬಿಟ್ಟವನೆ, ತೆಲುಗು ತಮಿಳು ಮಾಡ್ತೀನಿ, ತೆಲುಗು ಏನು KGF ಕಾಂತಾರ ಹುಚ್ಚಿಡ್ಬಿಟ್ಟೈತೆ ಇವನಿಗೆ ಅಂತ. ನಾನು KGF ಕಾಂತಾರ ಹುಚ್ಚಿಡ್ತಿರಲಿಲ್ಲ. ನಾನು ಹಿಡಿದಿದ್ದು ನನ್ನ ಸಿನಿಮಾ ಹುಚ್ಚಷ್ಟೇ. ಸಿನಿಮಾ ನೋಡಿದೆ ನಾನು. ನಾವು ಅವ್ರ ಸಿನಿಮಾಗಳ 100 ಸಲ ಕೂತ್ಕೊಂಡು ಟಿಕೆಟ್ ತೊಗೊಂಡು ನೋಡಿದ್ವಿ, ತಮಿಳು ಸಿನಿಮಾಗಳು, ತೆಲುಗು ಸಿನಿಮಾಗಳು. ನಮ್ಮ ಸಿನಿಮಾ ನೋಡಲಿ, ನಮಗೂ ಬಿಸ್ನೆಸ್ ಆಗಲಿ ಬಿಡಿ, ನಮ್ಮ ಸಿನಿಮಾಗಳು ಅಲ್ಲಿ ಬೆಳಿಬೇಕು, ಈ ಆಶಯ ಇಟ್ಕೊಂಡು ಹೊರಟೆ. ಸಿನಿಮಾ ತಗೊಂಡೋಗಿ ತೋರಿಸ್ದೆ ಫಸ್ಟ್ ಸರ್. ಸಿನಿಮಾ ತೋರಿಸಿ, ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಿ ಅಂತ. ತೆಲುಗುಗೆ ತೋರಿಸ್ದೆ, ನೋಡಿ ಡಿಸ್ಟ್ರಿಬ್ಯೂಟ್ರು ಒಂದೇ ಮಾತು ಹೇಳಿದ್ದು, ನಾವು ಒಂದು 200 ಥಿಯೇಟ್ರ್ ಮಾಡ್ಕೊಡ್ತೀವಿ ಸರ್, ಸಖತ್ತಾಗಿದೆ ಈ ಸಿನಿಮಾ, ಹಿಟ್ ಆಗುತ್ತೆ ಮಾಡಿ ಅಂತ. ಸರ್ ನಾವು 1 ರೂಪಾಯಿ ಖರ್ಚು ಮಾಡ್ತಾ ಇಲ್ಲ. ಸುಮ್ಮನೆ ನೆಸರಿ ಪ್ರೊಡ್ಯೂಸರ್ ದುಡ್ಡೆಲ್ಲ ಖರ್ಚು ಮಾಡಿಸ್ಬಿಟ್ಟು ರಿಲೀಸ್ ಮಾಡೋದು ಅದೆಲ್ಲ ಏನೂ ಇಲ್ಲ. ಪಬ್ಲಿಸಿಟಿ, ರಿಲೀಸು ಎಲ್ಲವನ್ನೂ ಪ್ರತಿಯೊಂದನ್ನು ಅವರೇ ಮಾಡ್ತಾ ಇದ್ದಾರೆ. ಸಿನಿಮಾ ನೋಡಿ, ತಮಿಳಲ್ಲೂ ಅಷ್ಟೇ 100 ಥಿಯೇಟ್ರು ಅವರೇ ನೋಡಿ ಸಿನಿಮಾನ ಅವರೇ ಒಪ್ಕೊಂಡು ಅವರೇ ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ಜಮೀನ 1 ರೂಪಾಯಿನೂ ಖರ್ಚು ಮಾಡ್ತಾ ಇಲ್ಲ. ಬಹುಶಃ ಆ ತಾಕತ್ ನಮ್ಮ ಸಿನಿಮಾಗಿದೆ ಅಂತ ನನಗೆ ಅನಿಸ್ತದೆ. ಅದಕ್ಕೆ ಬಹುಶಃ ಅವ್ರು ಮಾಡ್ತಾ ಇದ್ದಾರೆ. ಆ ನಂಬಿಕೆ ಮೇಲೆ ದುಡ್ಡು ಬರುತ್ತೆ ವಾಪಸ್ ರಿಟರ್ನ್ ಅಂತ ಮಾಡ್ತಾ ಇದ್ದಾರೆ. ಈ ಒಂದು ಹಂತಕ್ಕೆ ಬಂದು ಇಲ್ಲಿ ನಿಂತಿದ್ದೀವಿ. ಇನ್ನು ಹೆಚ್ಚಿಗೆ ನನ್ನ ಸಿನಿಮಾ ಬಗ್ಗೆ ಏನು ಹೇಳಲ್ಲ. ಸಿನಿಮಾ ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ ಅಂತ. ಏನು 27ನೇ ತಾರೀಕು ನಾವು ತೆರೆ ಮೇಲೆ ತರ್ತೀವಿ. ಹಾಗಾಗಿ ಈಗ ನಮ್ಮ 2.5 ವರ್ಷಗಳ ಕಾಲ ಎಲ್ಲ ಸ್ಟ್ರಗಲ್ಗಳನ್ನ ತುಂಬಿದಂಥ ನನ್ನ ತಂಡ, ನನ್ನ ಪ್ರೊಡ್ಯೂಸರ್ಸು, ಶಶಿ ಅವರು, ದೇವು, ಇವರೆಲ್ಲ ನನ್ನ ಜೊತೆ ನಿಂತ್ಕೊಂಡು, ನನ್ನ ಕಷ್ಟ ಕಾಲದಲ್ಲಿ ನನ್ನ ಪಕ್ಕದಲ್ಲಿ ನಿಂತ್ಕೊಂಡಂಥ ಪೂರ್ಣ ಎಲ್ಲ ನಾನು ಉಸಿರು ಬಿಗಿಡ್ಕೊಂಡು ಎಲ್ಲರೂ ತಿರ್ಬೇಕಾದ್ರೆ ನರ್ವಸ್ ಆದ ಸಮಯದಲ್ಲೂ ನನ್ನ ಜೊತೆ ನಿಂತ್ಕೊಂಡು ಇಲ್ಲ ಕಣ ನಾವಿದ್ದೀವಿ ಅಂತ ಬೆನ್ನಿಗೆ ನಿಂತಂಥ ನಮ್ಮ ಮನು ಶೆಟ್ಗಾರ್ ಹಗಲು ರಾತ್ರಿ ಸುಮಾರು ಒಂದು 7 ರಾತ್ರಿಯಿಂದ ನಿದ್ದೆನೇ ಮಾಡಿಲ್ಲ. ಅವನು ಕೆಲಸ ಮಾಡ್ತಾನೆ ಇದ್ದಾರೆ 3 ಲ್ಯಾಂಗ್ವೇಜ್ಗೋಸ್ಕರ. ಈ ಥರ ಹಗಲು ರಾತ್ರಿ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅದು ಈ ಸಂದರ್ಭ ಎಲ್ಲರೂ ನೆನೆಸ್ಕೊಳ್ಳೋದು. ಯಾರ ಬಗ್ಗೆ ಆದರೂ ಬಿಟ್ಟಿದ್ರೆ ಸಾರಿ. ಇವತ್ತು ನನಗೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದು ನನ್ನ ಮಗಳು ಫಸ್ಟ್ ಟೈಮ್ ಅವಳು ಆಚೆಗೆ ಬಂದಿರೋದು. ಅವಳು ಬರೋದೇ ಇಲ್ಲ.
ನನ್ನ ಬೇಬಿ ಬಂದಿದೆ, ಅವಳು ಬಂದಿರೋದು ನನಗೆ ವೆರಿ ಹ್ಯಾಪಿ. ನನ್ನ ತಾಯಿ ಅವಳು ಬಂದಿದ್ದಾಳೆ. ಐ ಆಮ್ ರಿಯಲಿ ಇವತ್ತು ಒಂಥರ ಎಮೋಷನಲ್ ಸಂದರ್ಭ ನನಗೆ, ಯಾಕಂದರೆ ಇಷ್ಟು ಜನ ಬಂದಿರೋದು, ಇಷ್ಟು ಸ್ನೇಹಿತರು ಬಂದಿರೋದು. ಸರ್, ರವಿ ಸರ್, ನಿಮ್ಮ ಮನಸ್ಸಿಂದ ನೀವು ಅವತ್ತೇ ಶಾಂತಿ ಕ್ರಾಂತಿ ಮಾಡಿ ಎಲ್ಲರೂ ನೋಡಿರೋರು ನಿಮ್ಮ ಲೈಫಲ್ಲಿ, ಸಕ್ಸಸ್ಸು, ಇನ್ನೊಂದು ಲಕ್ಸುರಿ, ಮತ್ತೊಂದು ಎಲ್ಲ ನೋಡಿ ಮುಗಿಸ್ಬಿಟ್ಟಿರೋರು ನೀವು. ಅದು ನಮಗೆ ಗೊತ್ತಿದೆ. ನಿಮ್ಮ ಆಶೀರ್ವಾದ ನಮ್ಗೆ ಬೇಕು ಈ ಸಂದರ್ಭದಲ್ಲಿ, ಯಾಕಂದ್ರೆ ನಾವು ಸಣ್ಣವರು, ನಾವು ಸಿನಿಮಾ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಾವು ನಡೆಯೋ ಹಾದಿನಲ್ಲಿ ನಿಮ್ಮನ್ನು ನೋಡ್ತಾ ಇರ್ತೀವಿ. ನೀವು ಮಾಡ್ಕೊಂಡು ಬಂದಿರೋ ಚಾಲೆಂಜ್ಗಳು, ನೀವು ಫೇಸ್ ಮಾಡಿರೋದು, ಅವತ್ತೇ ತಗೊಂಡು ರಿಸ್ಕ್ ತಗೊಂಡು ಮಾಡಿದವ್ರು ನೀವು ಸಿನಿಮಾಗಳನ್ನ. ಪ್ರೇಮಲೋಕ ಆಗಲಿ, ಅಲ್ಲಿಂದ ಶಾಂತಿ ಕ್ರಾಂತಿವರೆಗೂ. ಶಾಂತಿ ಕ್ರಾಂತಿ ಏನೇ ಆದರೂ ಅದನ್ನು ತಮಿಳು ತೆಲುಗುನಲ್ಲಿ ಆ ಲೆವೆಲ್ ಮಾಡಿದವರು ನೀವು. ಅವೆಲ್ಲ ಒಂದು ಕಡೆ ನಮ್ಗೆ ಒಳಗಡೆ ಅನಿಸಿರುತ್ತೆ, ಸಣ್ಣ ಇನ್ಸ್ಪೈರ್ ಆಗಿರುತ್ತೆ ನಮಗೆ. ಆ ಇನ್ಸ್ಪಿರೇಷನ್ ಇಂದನೇ ನಾವು ಇದು ಟ್ರೈ ಮಾಡ್ತಾ ಇದ್ದೀವಿ ಸರ್. ಬೆಂತಟ್ಟಿ ಬೈರಿ ಪರವಾಗಿಲ್ಲ, ನಾವೇನೋ ಒಂದು ಅಚೀವ್ ಮಾಡ್ಕೊಂಡು ನಿಮ್ಮ ಮುಂದೆ ನಿಂತ್ಕೋತೀವಿ ಒಂದು ದಿವಸ. ನೀವು ಬೈತಾನೆ ಪರವಾಗಿಲ್ಲ, ನಾವು ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ನಾವು ನಿಮ್ಮ ಮುಂದೆ ಬಂದು ನಿಂತ್ಕೋತೀವಿ. ವಿಜಯ್ ಸರ್, ಅಫ್ಕೋರ್ಸ್ ನೀವು ಇದಕ್ಕೆ ಹಾಕಿರೋಂಥ ಎಫರ್ಟ್ ಆಗ್ಬೋದು, ಪ್ರತಿಯೊಂದು ಆಗ್ಬೋದು, ನಿಂತ್ಕೊಳ್ಳೋದಾಗ್ಬೋದು, ಪ್ರತಿಯೊಂದು ಸಲ ಎದ್ದೆ ಬರೋದಾಗ್ಬೋದು, ಅದೆಲ್ಲ ನಮ್ಗೆ ಇನ್ಸ್ಪೈರ್ ಮಾಡುತ್ತೆ. ಸಾರಿ, ಇಷ್ಟು ಮಾತಾಡಲೇಬೇಕಾಗಿತ್ತು ಈ ಸಂದರ್ಭದಲ್ಲಿ ನಾನು, ಹಾಗಾಗಿ ಕ್ಷಮೆ ಇರಲಿ ಎಲ್ರಿಗೂ. ಆ್ಯಂಡ್ ಈಗ ನಮ್ಮ ಬಹು ಮುಖ್ಯವಾದ ಸಮಯ. ನನ್ನೆಲ್ಲ ಗೆಳೆಯರಿಗೂ ಥ್ಯಾಂಕ್ಸ್ ಹೇಳ್ತಾ, ನೀವೆಲ್ಲ ಮನಸ್ಸಾರೆ ಹಾರೈಸ್ಬಿಡಿ ನಮ್ಮ ಟ್ರೈಲರ್ಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ರವಿ ಸರ್, ಪ್ಲೀಸ್ ಕಮ್. ರವಿ ಸರ್ ಬರ್ಬೇಕು. ನೀವು ಬಂದು ಒಂದು ಆಲ್ ದ ಬೆಸ್ಟ್ ಹೇಳ್ಬಿಡಿ ಸರ್, ಆಮೇಲೆ ಟ್ರೈಲರ್ ಪ್ಲೇ ಮಾಡ್ತೀವಿ. ವಿಜಯ್ ಸರ್, ವಿಜಯ್ ಸರ್. ಸ್ಯಾಂಡಲ್ವುಡ್ ನ ದೂದ್ ಬೇಡ, ಈಗ ಮಾಸು ಫುಲ್ ಆಕ್ಷನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಟು ದಿಗಂತ್ ಮಂಚಾಲೆ. ಪ್ರೀತಿಯ ಸ್ವಾಗತ ಸರ್, ಇಬ್ರಿಗೂ ಹಾರ್ಟ್ಲಿ ವೆಲ್ಕಮ್. ಎಸ್, ಮೊದಲನೇದಾಗಿ ಯೋಗಿ ಸರ್, ಈಗಷ್ಟೇ ದ ರೈಸ್ ಆಫ್ ಅಶೋಕ ಪವರ್ಫುಲ್ ಆಗಿರುವಂತಹ ಟ್ರೈಲರ್ ಅನ್ನ ನೋಡಿದ್ರಿ, ದಯವಿಟ್ಟು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಬೇಕು. ಎಲ್ರಿಗೂ ನಮಸ್ತೆ. ನಮಸ್ಕಾರ ದಿಗಂತ್. ಫಸ್ಟ್ಲಿ ನಾನು ರವಿ ಸರ್ಗೆ ಸರ್ ನಮಸ್ತೆ. ಹಾಯ್ ಎಲ್ರಿಗೂ. ಉಮೇಶ್ ಸರ್ ನಮಸ್ತೆ. ಹಾಯ್. ಇಲ್ಲಿ ಬಂದಿರೋ ಎಲ್ಲರಿಗೂ ವೆಲ್ಕಮ್. ಆ್ಯಂಡ್ ನನಗಿದು ಟ್ರೇಲರ್ ನೋಡಿದ್ಮೇಲೆ ರೈಸ್ ಆಫ್ ಅಶೋಕ ಸಿನಿಮಾದ ನಿಜವಾದ ಹೆಸರು, ಬಟ್ ನನಗನ್ಸಿದ್ದು ದ ರೈಸ್ ಆಫ್ ಸತೀಶ. ಡೆಫಿನೆಟ್ಲಿ ಹಾಗೆ ಆಗುತ್ತೆ. ರೈಸ್ ಆಫ್ ಸತೀಶ ನಾನು 2009 ನೋಡ್ಕೊಂಡು ಬಂದಿದ್ದೀನಿ. ಹೌದು, 2008 ನಾನು ಅವನು ಕೆಲಸ ಮಾಡಿದ್ವಿ. ಸೊ ಅವಾಗಿಂದನೂ ತುಂಬ ಡೆಡಿಕೇಟೆಡ್ ಆಗಿರ್ತಾನೆ. ಆ್ಯಂಡ್ ತುಂಬ ಖುಷಿ ಆಗಿದೆ, ಸಿಕ್ತಾಗೆಲ್ಲ ಸಿನಿಮಾ ಬಗ್ಗೆನೇ ಮಾತು. ಅವನು ಓದನು, ನಾನೊಬ್ಬ ಕಮ್ಮಿ ಮಾತಾಡೋದು, ಇವರಿಬ್ರು ಯಾವಾಗಲೂ ಸಿನಿಮಾ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಏನಕ್ಕೆ ಅಷ್ಟು ಹುಚ್ಚತನ ಇದೆ, ಮಾತಲ್ಲಿ ಹೇಳ್ತಿದ್ದೇನೋ ಹುಚ್ಚಿಡ್ದೆ ಆ ಥರನೋ ಅನ್ನೋದು. ಅದು ಹುಚ್ಚಿಡಿದ್ರೇ ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ. ಸೊ 100% ನಿಜ. ಅವತ್ತು ಆ ಹುಚ್ಚತನ ಇದ್ದದಕ್ಕೆ ರವಿ ಸರ್ ಸಿನಿಮಾಗಳು ಮಾಡಿದ್ದು, ನಮ್ಮನ್ನೆಲ್ಲರೂ ಹುಚ್ಚರು ಮಾಡಿದ್ರು ಅವರು. ಈಗ ನಮ್ಮ ಮಾವನು ಮಾಡ್ತಿರೋ ಸಿನಿಮಾಗಳು ಎಲ್ಲ ಹುಚ್ಚತನ ಇದ್ರೇ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಡೆಫಿನೆಟ್ಲಿ 2.5 ವರ್ಷ ಕಷ್ಟಪಟ್ಟಿದ್ದೀರ ಸಿನಿಮಾಗೆ. ವಂಡರ್ಫುಲ್ಲಾಗಿ ಆಗುತ್ತೆ ಇದು ಡೆಫಿನೆಟ್ಲಿ. ಆ್ಯಂಡ್ ಸಕ್ಸಸ್ ಪಾರ್ಟಿಲಿ ಮೀಟ್ ಮಾಡೋಣ, ಇವತ್ತೇ ಮೀಟ್ ಮಾಡೋಣ. ಬೈಯಂಗಿಲ್ಲ ಆಮೇಲೆ 11 ಗಂಟೆ ಆಮೇಲೆ. ಸೊ ಅದೊಂದಿದೆ, ಒಂದು 11 ಗಂಟೆ 11:15 ಆದಮೇಲೆ ಬೈತಾನೆ. ಸಾಕ್ಷಿಗೆ ತುಂಬ ಜನ ಇದ್ದಾರೆ ಇಲ್ಲಿ. ಸೊ ಬೈಯಂಗಿಲ್ಲ ಮಗ, ಈಗಲೇ ಹೇಳಿದ್ದೀನಿ. ದಿಗಂತ ಇದ್ದಾನೆ, ಅವನು ಬೈಕ್ ಬಂದಿದ್ದೀನಿ. ಸೊ ಬೈಯಕ್ಕೆ ಫೋನ್ ಎತ್ತಲ್ವಲ್ಲ ನಾನು. ಇವಾಗಲೂ ಕೆಲಸ ಕೊಟ್ಟಿರ ಇವಂದು ದಿಗಂತ್ ಒಂದು ಸಿನಿಮಾ ಮುಹೂರ್ತಕ್ಕೆ ನಾನು ಗೆಸ್ಟಾಗಿ ಹೋಗಿದ್ದೆ, ಇನ್ನೂ ತುಂಬ ಜ್ಞಾಪಕ ಇದೆ. ಸೊ ಹೋದೆ 1 ಅವರ್ ವೆಯ್ಟ್ ಮಾಡ್ತಾ ಇದ್ದೀವಿ, ಹೀರೋ ಬರ್ತಾ ಇಲ್ಲ. ಫೋನ್ ಮಾಡಿದ್ರೆ ಹೀರೋ ಫೋನ್ ಎತ್ತಾ ಇಲ್ಲ. ಹೀರೋ ಇಲ್ದಿರೋ ಸಿನಿಮಾ ನಾನು ಕ್ಲಾಪ್ ಹೊಡೆದು ನಾವೇ ಮಾತಾಡಿ ಬಂದಿದ್ದ. ಇದು ಬರಲೇ ಇಲ್ಲ ನೀನು ಅವತ್ತು ದಡ್ಡ. ಆ ಥರ ತುಂಬಾನೇ ದೊಡ್ಡದಾಗಿ ಕಾಣಿಸ್ತದೆ ಸಿನಿಮಾ, ತುಂಬ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಇದು. ಆ್ಯಂಡ್ ತುಂಬ ಜನ ಆ್ಯಕ್ಟರ್ಸ್, ಸಂಪತ್ ಸರ್ ಎಲ್ಲರೂ ಅಂದರೆ ಬ್ರಿಲಿಯಂಟ್ ಆಗಿರೋ ಆ್ಯಕ್ಟರ್ಸ್ ಇದ್ದಾರೆ ಸಿನಿಮಾಲಿ. ಆ್ಯಂಡ್ ಡೆಫಿನೆಟ್ಲಿ ಆ ಥರ ಎಲ್ಲ ಸೇರಿದಾಗಲೇ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆ್ಯಂಡ್ ಈ ಸಿನಿಮಾನು ಹಂಗೆ ಆಗುತ್ತೆ. ಆಲ್ ದಿ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್, ಈಗಲೇ ಹೇಳ್ತಾ ಇದ್ದೀನಿ. ಫೋನ್ ಎತ್ತು, ನೆಕ್ಸ್ಟ್ ನಾವು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಯೋಗಿ ಸರ್. ದಿಗಂತ್ ಸರ್ ಒಂದು ದೊಡ್ಡ ಜರ್ನಿ, ಬ್ಯೂಟಿಫುಲ್ ಜರ್ನಿ ಸತೀಶ್ ಸರ್ ಜೊತೆಗೆ. ಇದೀಗ ವಿಭಿನ್ನವಾಗಿ ಕಾಣಿಸ್ತಾ ಇದ್ದಾರೆ ನೀನಾಸಂ ಸತೀಶ್ ಸರ್. ಹೌ ಪ್ರೌಡ್ ಆರ್ ಯು? ಸೂಪರ್. ನನಗೆ ಫಸ್ಟ್ ಸತೀಶ್ ಅವ್ರು ಮೀಟ್ ಮಾಡಿದ್ದು ನಾವು ಮನ್ಸಾರೆ ಸಿನಿಮಾದಲ್ಲಿ, ಯೋಗರಾಜ್ ಸರ್ ಆಫೀಸಲ್ಲಿ. ಅವಾಗ ಯೋಗರಾಜ್ ಸರ್ ಹೇಳಿದ್ರು, ನೋಡೋ ಸತೀಶ್ ಅಂತ ಒಬ್ಬ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾನೆ, ಅವನು ರಂಗಭೂಮಿ ಕಲಾವಿದ, ಅಂದರೆ ನಿನಾಸಮ್ಮಲ್ಲೆಲ್ಲ ಬಂದಿದ್ದಾನೆ, ಅವನು ರಂಗಭೂಮಿಲಿ ಜೀವ ತೇದ್ಬಿಟ್ಟಿದ್ದಾನೆ ಅಂತ ಒಂದು ಒಳ್ಳೆ ನಟ. ನೀನೇನಾದ್ರು ಒಂದು ಚೂರು ಕರೆಕ್ಟಾಗಿ ಆ್ಯಕ್ಟ್ ಮಾಡಲಿಲ್ಲ ಅಂದ್ರೆ ಅವ್ನು ತಿಂದ್ಬಿಡ್ತಾನೆ ನಿನ್ನ. ಸೊ ಚೆನ್ನಾಗಿ ಆ್ಯಕ್ಟ್ ಮಾಡು ಅಂತ ಹೇಳಿದರು. ನಿಜ. ಹಾಗೆ ನಾನು ಸತೀಶನ್ ಮೀಟ್ ಮಾಡಿದಾಗಲೂ ಅಷ್ಟೇ ಕೂಡ ಯೋಗಿ ಅವ್ರು ಹೇಳಿದಾಗೆ ಒಂದಷ್ಟು ಜನ ಸಿನಿಮಾನ ಅತಿಯಾಗಿ ಪ್ರೀತಿ ಮಾಡ್ತಾರೆ. ಸೊ ಅವಾಗ ನಾನು ಸತೀಶ್ ಮೀಟ್ ಮಾಡಿದಾಗ ತುಂಬ ರಂಗಭೂಮಿನ ತುಂಬ ಪ್ರೀತಿ ಮಾಡ್ತಾಯಿದ್ರು, ಸಿನಿಮಾನ ಪ್ರೀತಿ ಮಾಡ್ತಾಯಿದ್ರು. ನೋಡ್ಗೆ ನಾನು ಈ ಥರ ಒಂದು ನಾಟಕ ಮಾಡಿದ್ದೆ, ಈ ಥರ ಒಂದು ನಾಟಕನ ನಾನೇ ಡೈರೆಕ್ಟ್ ಮಾಡಿದ್ದೆ, ಈ ಥರ ಮಾತುಗಳನ್ನ ಸತೀಶ್ ಮಾತಾಡೋರು.
ಸೊ ಅದೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಅಂದರೆ ಆ ಸಿನಿಮಾನ ಕೂತ್ರೆ ನಿಂತ್ರೆ ತಿಂದರೆ ಸಿನಿಮಾನ ಪ್ರೀತಿ ಮಾಡಿದಂಥ ಒಂದಷ್ಟು ಜನದಲ್ಲಿ ಸತೀಶ್ ಕೂಡ. ಸೊ ಒಂದು ಒಳ್ಳೆ ಪ್ರಯತ್ನ, ಉದ್ದೇಶ, ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಗಿಳಿಯಂದು. ದ ರೈಸ್ ಆಫ್ ಅಶೋಕ ತುಂಬ ಚೆನ್ನಾಗಾಗುತ್ತೆ ಗಿಳಿ. ಆಲ್ ದಿ ಬೆಸ್ಟ್. ಎಸ್, ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಈ ರೀತಿಯಾಗಿ ನಮ್ಮೊಂದಿಗಿದ್ದಾರೆ, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ವೆರಿ ವೆರಿ ಟ್ಯಾಲೆಂಟೆಡ್ ನಾಗಭೂಷಣ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಾಗಭೂಷಣ್ ಅವರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇನ್ನು ಸತೀಶ್ ಸರ್ ಜೊತೆ ಬಹಳಷ್ಟು ಸಲ ಕಾಣಿಸ್ಕೊಳ್ತಾ ಅವರ ಜೊತೆಯಾಗಿ ನಡೆಯುವಂತಹ ಮತ್ತೊಬ್ಬರು ಕಲಾವಿದರು. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಶಿವರಾಜ್ KR ಪೇಟೆ ಅವರು ದಯಮಾಡಿ ಜಾಯಿನ್ ಆಗಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್. ವಸಿಷ್ಠ ಸರ್, ದ ರೈಸ್ ಆಫ್ ಅಶೋಕದ ಅಮೇಸಿಂಗ್ ಟ್ರೈಲರ್ ನೋಡಿ ಆಯ್ತು, ನಿಮ್ಮ ಮಾತುಗಳನ್ನ ಕೇಳುವಂತಹ ಸಮಯ. ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಸಿನಿಮಾ ಸೋತ್ರು ಮತ್ತೆ ಮಾಡೋದು ಸಿನಿಮಾನೇ, ಮತ್ತೆ ಸೆಟ್ಗೆ ಹೋಗ್ತೀವಿ, ಮತ್ತೆ ಹೊಸ ಒಂದು ಪ್ರಯತ್ನ ಮಾಡ್ತೀವಿ. ಸೋತ್ವಿ ಅಂತ ರಿಲ್ಯಾಕ್ಸ್ ಆಗಲ್ಲ, ಗೆದ್ವಿ ಅಂತ ಸಂಭ್ರಮಿಸ್ಕೊಂಡೇ ಕೊಡೋಕ್ಕಾಗಲ್ಲ. ಯಾವುದೇ ಒಬ್ಬ ಹೀರೋ ಅಥವಾ ಯಾವುದೇ ಒಬ್ಬ ಕಲಾವಿದನಿಗೆ ಒಂದು ಸಿನಿಮಾ ಗೆದ್ರೆ ದೊಡ್ಡ ಹುರುಪು. ಏನೋ ನಿಮ್ಮೆಲ್ಲರ ಮೇಲೆ ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ, ನಿಮ್ಮ ಅಭಿಮಾನದ ಮೇಲೆ ನಿಂತಿರ್ತಕ್ಕಂಥ ಉದ್ಯಮ ಇದು. ಸೊ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಪ್ರೋತ್ಸಾಹಿಸಿ, ಎನ್ಕರೇಜ್ ಮಾಡಿ. ಯಾಕಂದರೆ ನೀವು ಕೊಡೋ ಒಂದು ಶ್ರೀರಕ್ಷಣೆ ನಮ್ಮೆಲ್ಲರಿಗೆ ಜೀವಾಳ. ಹಾಗಾಗಿ ನಿಮ್ಮ ಪ್ರೀತಿ ಸಿಗುತ್ತೆ ಗೆಳೆಯರ ಸಿನಿಮಾಗೆ, ಹಾಗೆ ನಮ್ಮೆಲ್ಲರ ಸಿನಿಮಾಗೆ ಅಂತ ಆಶಿಸ್ತಾ ಒಳ್ಳೆಯದಾಗಲಿ ಗೆಳೆಯ. ಥ್ಯಾಂಕ್ ಯು ಸೊ ಮಚ್ ಗೆಳೆಯ. ಥ್ಯಾಂಕ್ ಯು ಸೋ ಮಚ್ ವಸಿಷ್ಠ ಸರ್. ನಾಗಭೂಷಣ್ ಅವರೇ, ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದಾರೆ ಎಲ್ಲರೂ? ರವಿ ಸರ್, ವಿಜಯ್ ಸರ್, ಯೋಗಿ, ದಿಗನ್, ಶಿವು, ಸತೀಶ್ ಮತ್ತು ವಸಿಷ್ಠ ಮತ್ತು ಸಪ್ತಮಿ ಅವರಿದ್ದಾರೆ. ಈ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಇದೊಬ್ಬ ಹಳ್ಳಿ ಹುಡುಗನ ಹೋರಾಟದ ಕತೆ ಅಂತ. ಮತ್ತು ಹಾಗೆ ಇಲ್ಲಿ ಸತೀಶ್ ಇದ್ದಾರೆ, ಅವ್ರದ್ದು ಕೂಡ ಒಬ್ಬ ಇವರು ಕೂಡ ಹಳ್ಳಿ ಹುಡುಗನ ಇವ್ರದ್ದು ಹೋರಾಟದ ಕಥೆನೇ ಹೌದು. ಒಂದು ಮಂಡ್ಯದಿಂದ ಒಂದು ಹಳ್ಳಿಗೆ ಬಂದು ರಂಗಭೂಮಿ ಮಾಡಿಕೊಂಡು ಆಮೇಲೆ ಕಿರುತೆರೆಯಲ್ಲಿ ಬಂದು ಯಾವುದೋ ಸೀರಿಯಲಲ್ಲಿ ಸಿಕ್ಕ ಪಾತ್ರಗಳ ಸಣ್ಣ ಪಾತ್ರ ಅದನ್ನು ಮಾಡಿಕೊಂಡು ಮತ್ತೆ ಪುನಃ ಸಿನಿಮಾಗಳಲ್ಲಿ ಅಲ್ಲಿ ಬಂದ ಪಾತ್ರಗಳನ್ನು ಯಾವುದಾದ್ರು ಪಾತ್ರ ಆಗಲಿ ಅದಕ್ಕೆ ಜೀವ ತುಂಬಿ ನಂತರ ಹೀರೋ ಆಗಿ ಆಮೇಲೆ ದೊಡ್ಡ ಸಿನಿಮಾಗಳು ಮಾಡಿ ಈಗ ತಮ್ಮ ವೃತ್ತಿ ಜೀವನದ ಒಂದು ದೊಡ್ಡ ಸಿನಿಮಾದಲ್ಲಿ ಬಂದು ನಿಂತಿದ್ದಾರೆ. ಹಾಗೆ ನೋಡಿದ್ರೆ ಇದು ರೈಸ್ ಆಫ್ ಅಶೋಕ ಜೊತೆಗೆ ರೈಸ್ ಆಫ್ ಸತೀಶ್ ಕೂಡ ಆಗಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಈ ಸಿನಿಮಾ ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು. ಯಾಕಂತಂದರೆ ಈ ಚಿತ್ರದ ಮಧ್ಯದಲ್ಲಿ ತುಂಬ ತೊಡಕುಗಳಾದವು, ಅದನ್ನೆಲ್ಲ ಮೀರಿ ಈಗ ಒಂದಲ್ಲ 3 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು ಮತ್ತು ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತು ಸಪ್ತಮಿ ಅವರಿದ್ದಾರೆ, ಭಾಳ ಹಾರ್ಡ್ ವರ್ಕಿಂಗ್ ಅವರು. ಏನಾದರೂ ಗೊತ್ತಿಲ್ಲ ಅಂತಂದರೆ ಅದನ್ನ ಕಲಿತು ಮಾಡ್ತೀನಿ ಅನ್ನೋ ಛಲ ಅವ್ರದ್ದು. ಸಪ್ತಮಿ ಒಳ್ಳೆಯದಾಗಲಿ. ಮತ್ತು ನನ್ನ ರಂಗಭೂಮಿ ಗೆಳೆಯ ಸಂಪತ್ ಇದ್ದಾರೆ, ಬಹುಮುಖ್ಯ ಪಾತ್ರದಲ್ಲಿ ನೋಡಿ ನನಗೆ ಬಹಳ ಖುಷಿ ಆಯಿತು. ಒಳ್ಳೆಯದಾಗಲಿ ಸಂಪತ್. ಮತ್ತು ಯಶ್ ಶೆಟ್ಟಿ, ಲವಿತ್, ಪೂರ್ಣ ಒಂದು ಅದ್ಭುತವಾದ ಆಲಂಬ ಕೊಟ್ಟಿದ್ಯಾ. ಎಲ್ರಿಗೂ ಥ್ಯಾಂಕ್ ಯು. ಮತ್ತು ನೀವೆಲ್ಲ ದಯವಿಟ್ಟು ಇಲ್ಲಿ ಎಷ್ಟು ಜನ ಬಂದು ಸೇರಿದಿರಲ್ಲ, ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಬಂದು ವಿಜುವಲ್ಲು ಚಪ್ಪಾಳೆ ಹೊಡಿಬೇಕು. ಆವಾಗ ಮಾತ್ರ ನಮಗೆ ಭಾಳ ಖುಷಿ ಆಗೋ ಸಾಧ್ಯ, ನಮ್ಗೆ ಇನ್ನೇನಾದರೂ ಮಾಡೋದಕ್ಕೆ ಸ್ಫೂರ್ತಿ ಸಿಗೋಕ್ಕೆ ಸಾಧ್ಯ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾಗಭೂಷಣ್ ಸರ್. ಶಿವರಾಜ್ KR ಪೇಟೆ ಅವರು. ಎಲ್ರಿಗೂ ನಮಸ್ಕಾರ. ರವಿ ಸರ್, ವಿಜಯಣ್ಣ, ಯೋಗಿಯಣ್ಣ, ದಿಗಂತ್ ಸರ್, ಸಿಂಹ ಅವರು, ಗೆಳೆಯ ನಾಗಭೂಷಣ್ ಅವರು. ರೈಸ್ ಆಫ್ ಅಶೋಕ ಆ್ಯಕ್ಚುಲಿ ತುಂಬ ದಿನಗಳಿಂದ ಹಾಡುಗಳನ್ನೆಲ್ಲ ಕೇಳ್ಕೊಂಡು ಬಾಯಾಟ ಆಗ್ಬಿಟ್ಟಿದೆ. ಹಾಡುಗಳು ಅಷ್ಟು ಚೆನ್ನಾಗಿರುವಂಥ ಹಾಡುಗಳು. ಮೊದಲಿಗೆ ಪೂರ್ಣಚಂದ್ರ ಸರ್, ಸೂಪರ್ ಹಾಡುಗಳು, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಹಾಗೆ ಒಂದು ಅಶೋಕ ಚಕ್ರವರ್ತಿ ಇಡೀ ಭಾರತನ ಸುತ್ತಿ ಎಲ್ಲ ಕಡೆ ಗೆದ್ದು ಚಕ್ರಾಧಿಪತಿನ ಸಾಧಿಸ್ಕೊಂಡು ಬಂದರು. ಹಾಗೆ ಈ ಅಶೋಕ ಬರೀ ಕರ್ನಾಟಕದಲ್ಲ, ರಿಲೀಸ್ ಆಗೋ ಎಲ್ಲ ರಾಜ್ಯದಲ್ಲೂ ಚಕ್ರಾಧಿಪತಿನ ಸಾಧಿಸ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಆಶಿಸ್ತೀನಿ. ಹಾಗೆ ಎಲ್ಲರೂ ಹೇಳಿದಾಗೆ ನಾನು ಒಂದು ಮಾತು, ಇದು ರೈಸ್ ಆಫ್ ಅಶೋಕ ಮಾತ್ರ ಅಲ್ಲ, ರೈಸ್ ಆಫ್ ಸತೀಶ್ ಅಣ್ಣ ಆಗಲಿ, ಜೊತೆಗೆ ರೈಸ್ ಆಫ್ ಸ್ಯಾಂಡಲ್ವುಡ್ ಆಗಲಿ ಅಂತ ಹೇಳಿ ಕೂಡ ಆಶಿಸ್ತೀನಿ. ಒಳ್ಳೇದಾಗಲಿ. ತುಂಬ ಚೆನ್ನಾಗಿದೆ. ಟೀಸರ್ ನೋಡ್ಬೇಕಾದ್ರೆ ಎಲ್ಲರೂ ಕೂಡ ಮುಗಿದ ತಕ್ಷಣ ಎಷ್ಟು ದೂರ ಚಪ್ಪಾಳೆ ಕೇಕೆ ಹಾಕಿದ್ರಿ. ಸಿನಿಮಾ ಥಿಯೇಟ್ರ್ ಕೂತ್ಕೊಂಡು ನೋಡಿದಾಗ ಇನ್ನೂ ಬೇರೆ ಥರನೇ ಅಬ್ಬರ ಇರುತ್ತೆ. ಜೊತೆಗೆ ಸೌಂಡು ಅಷ್ಟು ಅದ್ಭುತವಾಗಿ ಹಿನ್ನೆಲೆ ಗಾಯನ ಕೂಡ ಅಥವಾ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಎಲ್ಲವೂ ಕೂಡ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ
ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಜೈ ರೈಸ್ ಆಫ್ ಅಶೋಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಒಂದು ಗಿಫ್ಟ್ ಹ್ಯಾಂಪರ್